100 ಡೇಸ್ ಚಾಲೆಂಜ್ ಶುರು ಮಾಡಿದ್ದು ಲೈಫ್ ಫುಲ್ ಸೀರಿಯಸ್ ಆಗಿಬಿಟ್ಟಿದೆ ಗುರು. ನೆನ್ನೆ ಎಲ್ಲ ಆರಾಮಾಗಿದ್ದವಳು ಸಡನ್ನಾಗಿ ನೋಡಿದ್ರೆ ಹೀಲ್ಸ್ ಫೆಲ್ ಆಗಿಬಿಟ್ಟು ಕಾಲು ಇಡೋಕ್ಕಾಗದೇ ಇರೋಷ್ಟು ಲೈಕ್ ಲೆಗ್ ಇಸ್ ಸೇಯಿಂಗ್ ರೆಸಿಗ್ನೇಷನ್ ಫಾರ್ ಮೈ ಈಚ್ ಸ್ಟೆಪ್. ಇದು ಆ್ಯಕ್ಚುಲಿ ಒನ್ ಸ್ಟೆಪ್ ಥೌಸಂಡ್ಸ್ ಎಮೋಷನ್ಸ್ನ ಹೇಳ್ತಾ ಇತ್ತು ಅವತ್ತಂತೂ. ಆದರೆ ನಮ್ಮ ಇಂಡಿಯನ್ ಮಾಮ್ಸ್ ಗೊತ್ತಲ್ಲ, ಬಿಫೋರ್ ಎವ್ರಿಥಿಂಗ್ ಎಲ್ಲದಕ್ಕೂ ಮುಂಚೆ ಮಾಡೋಂಥದ್ದು ಹೋಮ್ ಮೆಡಿಸಿನ್. ಅವ್ರು ಅದನ್ನು ಈರುಳ್ಳಿ ಮತ್ತು ಎಂಥ ಅರಿಶಿನ ಮತ್ತು ಆಯಿಲ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಂದು ಕಾಲ ಮೇಲೆ ಹಾಕಿದ್ರು. ಅದನ್ನು ಕಾಲಿಗೆ ಹಾಕಿ ಕವರ್ ಹಾಕಿ ಕಟ್ಬಿಟ್ಟು ಆಮೇಲೆ ತಲೆಗೆ ಹೈಬಿಸ್ಕಸ್ ಹಾಕ್ಕೊಡ್ತೀನಿ ಬಾ ಅಂತ ಹೇಳಿ ಹೈಬಿಸ್ಕಸ್ ಲೀವ್ನ ತಂದು ಚೆನ್ನಾಗಿ ಹಿಂಡಿ ಹಾಕಿದ್ರು. ಹಾಕಿ ಹಂಗೇ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡು ಕೂತಿದ್ದೆ. ಆಮೇಲೆ ಹೆಂಗಿದ್ರು ಇವತ್ತು ಹೊರಡಲೇಬೇಕು ವಾಪಸ್ಸು, ಸೊ ಹೊರಡೋಣ ಅಂತ ಹೇಳಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅಮ್ಮನ ಹೆಲ್ಪ್ ಮಾಡಿದ್ರು. ಆಮೇಲೆ ಹೆಂಗೋ ಸ್ವಲ್ಪ ಐ ಆಮ್ ಬ್ಯಾಕ್ ಟು ಫಾರ್ಮ್ ಅಂತ ಹೇಳಿ ನನ್ನ ಲೆಗ್ಗು ಸ್ವಲ್ಪ ಸ್ವೆಲ್ ಕಡಿಮೆ ಆಗಿತ್ತು. ಹಂಗೂ ಇನ್ನೊಂದು ಸರ್ತಿ ಅದನ್ನೇ ಮೆಡಿಕೇಷನ್ಸನ್ನ ರಿಪೀಟ್ ಮಾಡಿಕೊಂಡು ಹೋಗಿ ಆಂಟಿ ಮತ್ತು ನೋವಿಗೆ ಬಾಯಿ ಹೇಳ್ಬಿಟ್ಟು ನಾನು ವಾಪಸ್ ಹೊರಟಿದ್ದಾಯಿತು. ಈ ಕಾಲು ನೋವಲ್ಲಿ ನನ್ನೊಂದೆಲ್ಲಿರಲಿ ಅಂತ ಆ ಲಗೇಜ್ ಬೇರೆ. ಐ ಕಾಂಟ್ ಸೇ ನೋ ಫಾರ್ ಎನಿಥಿಂಗ್ ಬಿಕಾಸ್ ನೋ ಒನ್ ವಿಲ್ ಅಗ್ರಿ ಫಾರ್ ಮೀ. ಬಸ್ಸಲ್ಲಿ ಸೀಟ್ ಸಿಗೋದಿರಲಿ, ಅಟ್ಲೀಸ್ಟ್ ನಿಲ್ಲಕ್ಕೆ ಜಾಗ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾಯಿತ್ತು. ಬಿಕಾಸ್ ಅಷ್ಟು ರಶ್ ಇತ್ತು ಜನಗಳಂತೂ. ಹೆಂಗೋ ಮಾಡಿ ಬಸ್ಸಲ್ಲಿ ಬಂದು ಹಾಗೇ ನನ್ನ ಪ್ಲೇಸಿಗೆ ವಾಪಸ್ ಬಂದು ಊಟನ ನನ್ನ ಮನೆಯಿಂದಲೇ ತಂದುಬಿಟ್ಟಿದ್ದೆ. ರೈಸ್ ಮತ್ತು ಸಾಂಬಾರನ್ನ ಹಾಕೊಂಡು ತಿನ್ಕೊಂಡು ಮಲ್ಕೊಂಡಿದ್ದಾಯಿತು. ಮತ್ತು ನಾಳೆ ಸಿಗುವ ಟಾಟಾ ಬೈ ಬೈ, ಟೇಕ್ ಕೇರ್.